ಉತ್ತರ ಕನ್ನಡ ಜಿಲ್ಲೆಯಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದಲೇ ಆಚರಿಸಲಾಯಿತು. ಎಲ್ಲೆಡೆ ದೇಶಭಕ್ತಿ ಬಿಂಬಿಸುವ ತ್ರಿವರ್ಣ ಧ್ವಜಗಳ ಹಾರಾಟ, ಶಿಸ್ತಿನ ಕವಾಯತು, ಗೀತ ನೃತ್ಯ, ರಾಷ್ಟ್ರ ನಾಯಕರ ವೇಷಭೂಷಣಗಳು ಹೀಗೆ ಹಿರಿಯ ಕಿರಿಯರು ಎನ್ನದೆ ಎಲ್ಲೆಡೆ ದೇಶಪ್ರೇಮ ಬಿಂಬಿಸುವಂತೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಭಟ್ಕಳ ತಾಲೂಕಿನೆಲ್ಲೆಡೆ 77ನೇ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ತಾಲೂಕಾಡಳಿತ ಭಟ್ಕಳ ಇದರ ವತಿಯಿಂದ ಇಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಹಾಯಕ ಆಯುಕ್ತೆ ಡಾ ನಯನ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವು ಮಹನೀಯರು ಜೀವತೆತ್ತಿದ್ದಾರೆ. ಪ್ರಸಕ್ತವಾಗಿ ದೇಶ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ತರವಾದುದನ್ನು ಸಾಧಿಸಿದ್ದು, ಚಂದ್ರಯಾನ 3 ಇದಕ್ಕೆ ತಾಜಾ ಉದಾಹರಣೆಯಾಗಿದೆ ಎಂದು ವಿವರಿಸಿದರು. ತಹಶೀಲ್ದಾರ್ ತಿಪ್ಪೇಸ್ವಾಮಿ ಸ್ವಾಗತಿಸಿದರು. ಡಿವೈಎಸ್ಪಿ ಶ್ರೀಕಾಂತ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಡಿ ಮೊಗೇರ್, ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಕೆಎಂ, ಜಾಲಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎನ್ ಮಂಜಪ್ಪ, ಸಿಪಿಐ ಚಂದನ್, ಭಟ್ಕಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಇದಕ್ಕೂ ಪೂರ್ವದಲ್ಲಿ ಪೊಲೀಸ್, ಎನ್ಸಿಸಿ, ಸ್ಕೌಟ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜು ತಂಡಗಳಿಂದ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಸಂಧ್ಯಾ ಭಟ್, ಶಿಕ್ಷಕಿ ಮಂಜುಳಾ ಶಿರೂರ್, ಶಿಕ್ಷಕಿ ಜಯಾ ಆಚಾರಿ ತಂಡದವರು ವಂದೇ ಮಾತರಂ, ರಾಷ್ಟ್ರಗೀತೆ ಹಾಗೂ ರೈತಗೀತೆಯನ್ನ ಹಾಡಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಂಗ್ಲಿಷ್, ಕನ್ನಡ ಹಾಗೂ ಉರ್ದು ವಿಭಾಗದಲ್ಲಿ ಮೊದಲ 3 ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ನೆರೆದ ಸಭಿಕರೆಲ್ಲರೂ ಎದ್ದು ನಿಂತು ಪಂಚಪ್ರಾಣ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ರು. ಶಿಕ್ಷಕ ಶ್ರೀಧರ್ ಶೇಟ್ ಕಾರ್ಯಕ್ರಮ ನಿರೂಪಿಸಿದ್ರು. ಪುಟ್ಟ ಮಕ್ಕಳು ರಾಷ್ಟ್ರ ಧ್ವಜ ಹಿಡಿದು ಮೈದಾನದುದ್ದಕ್ಕೂ ಓಡಾಡಿಕೊಂಡಿರುವುದು ಎಲ್ಲರ ಗಮನ ಸೆಳೆಯಿತು. ಪ್ರಥಮ ತಂಡ ಪಥಸಂಚಲನದಲ್ಲಿ ಬರ್ತಾ ಇದೆ. ಪೊಲೀಸ್ ತಂಡ ಟ್ರೂಪ್ ಲೀಡರ್ ಶಿವಾನಂದ್ ನಾವಡಿಗೆ, ಪಿಎಸ್ಐ ಭಟ್ಕಳ ಟೌನ್ ಅವರ ನೇತೃತ್ವದಲ್ಲಿ ಪಥಸಂಚಲನ ಬರ್ತಾ ಇದೆ. ಎರಡನೇ ತಂಡ ಅಂಜುಮಾನ್ ಪದವಿ ಪೂರ್ವ ಕಾಲೇಜು ಭಟ್ಕಳ, ಇಲ್ಲಿಯ ಎನ್ಸಿಸಿ ತಂಡ ಅವರನ್ನ ಹಿಂಬಾಲಿಸಿಕೊಂಡು ಶ್ವೇತ ವಸ್ತ್ರದ ಸಮವಸ್ತ್ರದಲ್ಲಿ ಬರ್ತಾ ಇದ್ದಾರೆ. ಐಎಚ್ಎಸ್ ಭಟ್ಕಳ, ಇಲ್ಲಿಯ ಎನ್ಸಿಸಿ ತಂಡ ಲೀಡಿಂಗ್ ಕೆಡೆಟ್ಸ್ ಮೊಹಮ್ಮದ್ ಅನಾಸ್ ಅವರ ಹಿಂಬದಿಯಲ್ಲಿ ಶ್ವೇತ ವಸ್ತ್ರದ ಸಮವಸ್ತ್ರದೊಂದಿಗೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಬಾಯ್ಸ್ ಎನ್ಸಿಸಿ ಲೀಡಿಂಗ್ ಕೆಡೆಟ್ ನಾಗೇಂದ್ರ ನಾಯ್ಕ್. ಮೊಹಮ್ಮದ್ ಅನಾಸ್. ನಾಲ್ಕನೇ ತಂಡ ನ್ಯೂ ಇಂಗ್ಲಿಷ್ ಸ್ಕೂಲ್ ಬಾಯ್ಸ್ ಎನ್ಸಿಸಿ ಲೀಡಿಂಗ್ ಕೆಡೆಟ್ ನಾಗೇಂದ್ರ ನಾಯ್ಕ್. ಐದನೇ ತಂಡ ನ್ಯೂ ಇಂಗ್ಲಿಷ್ ಸ್ಕೂಲ್ ಗರ್ಲ್ಸ್ ಎನ್ಸಿಸಿ ಲೀಡಿಂಗ್ ಕೆಡೆಟ್ ತೇಜಸ್ವಿನಿ. ಆರನೇ ತಂಡ ಅಲಿ ಪಬ್ಲಿಕ್ ಸ್ಕೂಲ್ ಬಾಯ್ಸ್ ಸ್ಕೌಟ್ ಟ್ರೂಪ್ ಲೀಡರ್ ಅಬ್ದುಲ್ ತವಾಬ್ ವಲ್ಕಿ. ಏಳನೇ ತಂಡ ಆನಂದಾಶ್ರಮ ಪ್ರೌಢಶಾಲೆ ಭಟ್ಕಳ ಬಾಯ್ಸ್. ಮಾನ್ಯ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಎನ್, ಕರ್ನಾಟಕ ಆಡಳಿತ ಸೇವೆ, ಇವರು ಈಗಾಗಲೇ ಪರೇಡ್ ಕೊಡುಗೆಗಳನ್ನು ಕೊಟ್ಟಿರುತ್ತದೆ. ಇದು ಸಂತೋಷದ ವಿಷಯವಾಗಿದೆ. ಸೊ ಇದು ನಮ್ಮ ದೇಶದ ಗಡಿಯನ್ನು ಕೆಚ್ಚೆದೆಯಿಂದ ಕಾಯುವ ಸೈನಿಕರ ತ್ಯಾಗದಿಂದ ನಮ್ಮೆಲ್ಲರಿಗೂ ಇಂದು ಸುಖವಾಗಿ ಜೀವನವನ್ನು ಸಾಗಿಸಲು ಸಾಧ್ಯವಾಗ್ತಿದೆ. ವ್ಯಕ್ತಿಗಳು ಕೂಡ ತಮ್ಮ ನೆತ್ತರನ್ನು ಹರಿಸಿ ಹೋರಾಟದಿಂದ ಹಾಗೂ ನೋವಿನಿಂದ ಸುಖವಾಗಿ ನಾವು ಸ್ವಾತಂತ್ರ್ಯವನ್ನು ಗಳಿಸೋದಕ್ಕೋಸ್ಕರ ಶ್ರಮಿಸಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸುತ್ತೇನೆ. ನಾವು ಈ 76 ವರ್ಷಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ನಾವು ಸಾಧನೆಯನ್ನು ಸಾಧಿಸುತ್ತೀವಿ. ಅತ್ಯಂತ ಬಲಿಷ್ಠವಾಗಿ ನಾವು ಪ್ರದರ್ಶನವನ್ನು ತೋರುತ್ತಿದ್ದೇವೆ. ಸೊ ಇದಕ್ಕೆ ಉದಾಹರಣೆಯಾಗಿ ಚಂದ್ರಯಾನ 3 ಈಗಾಗಲೇ ನಾವು ಉಪಗ್ರಹವನ್ನು ಹಾರಿಸಿದ್ದೇವೆ. ಸೊ ಇದು ಈ ತಿಂಗಳ 24ನೇ ಚಂದ್ರನ ಮೇಲೆ
ಇಳಿಯಲಿದೆ. ಈ ಸಾಧನೆ ಮಾಡಿದ ಜಗತ್ತಿನ 4ನೇ ದೇಶ ಎಂಬ ಹಿರಿಮೆಗೆ ನಾವು ಪಾತ್ರರಾಗಿದ್ದೇವೆ. ಸ್ವಾತಂತ್ರ್ಯವನ್ನ ಪಡೆಯುವುದು ಕಷ್ಟ, ಆದರೆ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ನಾವಿಂದು ಸ್ವಾತಂತ್ರ್ಯದ ಸಿಹಿಯನ್ನ ಅನುಭವಿಸುತ್ತಿದ್ದೇವೆ. ನಮ್ಮತನವನ್ನ ಗೌರವಿಸೋಣ, ಸ್ವಾತಂತ್ರ್ಯದ ಮಹಾನ್ ಜಯವನ್ನ ಸಂಭ್ರಮಿಸೋಣ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಕೃಷ್ಣಾನಂದ್ ಬಾಂದೇಕರ್, ಮಾಜಿ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು, ಮಾಜಿ ರೋಟರಿ ಅಧ್ಯಕ್ಷರು ಹಾಗೂ ಮಾಜಿ ಕ್ರೀಡೆ ಅಧ್ಯಕ್ಷರು, ಕಾರವಾರ. ಸನ್ಮಾನ್ಯ ಅತಿಥಿಗಳು ಪುಷ್ಪನಗರವನ್ನು ನೆರವೇರಿಸುತ್ತಿದ್ದಾರೆ. ನಮ್ಮದಾಗಿಸಿಕೊಳ್ಳೋಣ, ಹೆಮ್ಮೆಯಿಂದ ಕೈಗೊಳ್ಳೋಣ, ಅಭಿಮಾನದ ಶ್ರೀ ರಕ್ಷೆ ನೀಡೋಣ. ನಾಗರಿಕ ಪೊಲೀಸ್ ತುಕಡಿ ಕಾರವಾರ ಉಪವಿಭಾಗ ಈ ತಂಡದ ಪರಿವೀಕ್ಷಣೆಯನ್ನು ಮಹಿಳಾ ಪೊಲೀಸ್ ಪಡೆ ಕಾರವಾರದ ಪರಿವೀಕ್ಷಣೆಯನ್ನು ಸಂಪನ್ನಗೊಳಿಸುತ್ತಾ ಅರಣ್ಯ ಇಲಾಖೆಯ ಪಡೆಯತ್ತ ಸಾಗುತ್ತಿದ್ದಾರೆ. 4 ತಂಡಗಳ ಪರಿವೀಕ್ಷಣೆಯು ಮುಕ್ತಾಯವಾಗಿದೆ. ಇದೀಗ ಸಾಗುತ್ತಿದ್ದಾರೆ. 29ನೇ ಕರ್ನಾಟಕ ಎನ್ಸಿಸಿ ಬಟಾಲಿಯನ್ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನತ್ತ ಪರಿವೀಕ್ಷಣೆಯನ್ನು ಮುಗಿಸಿದಂತ ಸನ್ಮಾನ್ಯ ಸಚಿವರು ವೇದಿಕೆ ಅಸಂಖ್ಯಾತ ವೈಶಿಷ್ಟ್ಯತೆಗಳೊಂದಿಗೆ ವಿಶ್ವವಿಖ್ಯಾತವಾದ ರಾಷ್ಟ್ರ ನಮ್ಮದು. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಇದೀಗ ಎಲ್ಲ ತಂಡಗಳ ಪರೇಡ್ ಕಮಾಂಡರ್ ಶ್ರೀ ಶಿವಕುಮಾರ್ ಬಸವಣ್ಣವರ್ RPI ಆಗಮಿಸಿದೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಉತ್ತರ ಕನ್ನಡ ಕಾರವಾರ ಈ ತಂಡದ ನೇತೃತ್ವವನ್ನು ಮುಂದೆ ಸಾಗಿದ್ದಾರೆ. ನಾಗರಿಕ ಪೊಲೀಸ್ ಪಡೆ ಕಾರವಾರ ವಿಭಾಗದ ಸದಸ್ಯರು ಶ್ರೀ ನೇಹಾಲ್ ಕಾಂತಿ ಕಾರವಾರ ಶಹರ ಪೊಲೀಸ್ ಠಾಣೆಗಳ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಮಹಿಳಾ ಪೊಲೀಸ್ ಪಡೆಯು ಇದೀಗ ವೇದಿಕೆಯತ್ತ ಆಗಮಿಸಿದೆ. ಸುಮಾರು ಮಹಿಳಾ ಇಲಾಖೆಯ ಸದಸ್ಯರು ಶ್ರೀ ಬಸವರಾಜ ನಮಗೆ ಡೆಪ್ಯೂಟಿ RS ಕಾರವಾರ ಉಪವಿಭಾಗ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಗೃಹ ರಕ್ಷಕರ ಹಿರಿಯಕ್ಕೆ ಕಾರವಾರ ಈ ತಂಡದ ಸದಸ್ಯರು ಗೌರವ ವಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಇದೀಗ ಆಗಮಿಸಿರುವಂತಹ ತಂಡ ಕುಮಾರ್ ಪ್ರಫುಲ್ಲ ತಾಲೂಕು ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜ್ ಕಾರವಾರ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜ್ ಕಾರವಾರ ಈ ತಂಡದ ಸದಸ್ಯರು ಪ್ರಸನ್ನ ಆಚಾರ್ಯ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಎಂಟನೇ ಕರ್ನಾಟಕ ಎನ್ಸಿಸಿ ಯೂನಿಟ್ ಅಸೋಸಿಯೇಷನ್ ಕಾಲೇಜ್ ಕಾರವಾರದ ಸದಸ್ಯರು ಕುಮಾರ್ ಸಿದ್ದರಾಮಯ್ಯ ಇವರ ಮುಂದಾಳತ್ವದಲ್ಲಿ ಮುಗಿಸಿದಂತ ಸನ್ಮಾನ ಕಾರವಾರ ಉಪವಿಭಾಗ ಈ ತಂದಿದ್ದಾರೆ. ಮುಂದುವರೆದು ಮಹಿಳಾ ಪೊಲೀಸ್ ಪಡೆ ಕಾರವಾರದ ಪರಿವೀಕ್ಷಣೆಯನ್ನು ಸಂಪನ್ನಗೊಳಿಸುತ್ತಾ ಅರಣ್ಯ ಇಲಾಖೆಯ ಪಡೆಯತ್ತ ಸಾಗುತ್ತಿದ್ದಾರೆ.
4 ತಂಡಗಳ ಪರಿವೀಕ್ಷಣೆಯು ಮುಕ್ತಾಯವಾಗಿದೆ. ಚೇಂಡಿಯಾ ಘಟಕದತ್ತ ಸನ್ಮಾನ್ಯರು ಸಾಗುತ್ತಿದ್ದಾರೆ. ತದನಂತರ ಪ್ರೌಢಶಾಲೆ ಕಾರವಾರದ ಪರಿವೀಕ್ಷಣೆಯನ್ನು ಸನ್ಮಾನ್ಯರು ನಡೆಸುತ್ತಲಿದ್ದು 8ನೇ ಕರ್ನಾಟಕ ಕಲಾ ಮತ್ತು ವಿಜ್ಞಾನ ಕಾಲೇಜಿನತ್ತ ಸಚಿವರು ಸಾಗುತ್ತಿದ್ದಾರೆ. ಈ ತಂಡದ ಪರಿವೀಕ್ಷಣೆಯನ್ನು ಮುಕ್ತಾಯಗೊಳಿಸಿ ಇದೆಲ್ಲರೂ ಒಂದಾಗಿ ಹೆಜ್ಜೆ ಹಾಕೋಣ, ಎಲ್ಲರ ಹೊಂದನೆ ಕಲ್ಪಿಸೋಣ ಎಂಬ ಸಂಕಲ್ಪದೊಂದಿಗೆ ಎಲ್ಲ ಯುವ ಸಮೂಹಗಳು ಈಗ ವೇದಿಕೆಯತ್ತ ಆಗಮಿಸಿತು. ನೇತೃತ್ವವನ್ನು ಸಾಗಿದ್ದಾರೆ. ನಾಗರಿಕ ಪೊಲೀಸ್ ಕಾರವಾರ ಪೊಲೀಸ್ ಹಿಂದಿನದಲ್ಲಿ ಗೌರವ ಹಿನ್ನೆಲೆಗಳನ್ನು ಸಲ್ಲಿಸುತ್ತ ಮುನ್ನಡೆಯುತ್ತಿದ್ದಾರೆ. ಮಹಿಳಾ ಪೊಲೀಸರು ಕಾರವಾರದ ಮುಂದಾಳತ್ವದಲ್ಲಿ ಗೌರವವನ್ನು ಸಲ್ಲಿಸಿದ್ದಾರೆ. ಅನೇಕ ಇಲಾಖೆಯ ಸಂಘದ ಸದಸ್ಯರು ಮುಂದಾಳತ್ವದಲ್ಲಿ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಗೃಹರಕ್ಷಕರ ಕೇಂದ್ರದ ಕಾರ್ಯಕ್ರಮಗಳನ್ನು ಸಲ್ಲಿಸಿದ್ದಾರೆ. ಇದೀಗ ಸುಮಾರು 5 ಮುಂದಾಳತ್ವದಲ್ಲಿ ಈ ತಂಡದ ಸದಸ್ಯರು ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಕಾರವಾರ ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ 77ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಸ್ವಾತಂತ್ರ್ಯೋತ್ಸವ ಸಂದೇಶವನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಸತೀಸೈಲ್, ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್, ಅಪರ ಜಿಲ್ಲಾಧಿಕಾರಿ ರಾಜು ಮೊಗ್ವೀರ್ ಮತ್ತಿತರರು ಉಪಸ್ಥಿತರಿದ್ದರು. 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ 5 ಗ್ಯಾರಂಟಿ ಯೋಜನೆ ಹಾಗೂ ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವ ಯೋಜನೆಗಳ ಕುರಿತು ಹೊರತಂದಿರುವ ಪ್ರಗತಿಪರ ಅಭಿವೃದ್ಧಿಗಾಗಿ ನುಡಿದಂತೆ ನಡೆದಿದ್ದೇವೆ ಎಂಬ ಕಿರು ಪುಸ್ತಕವನ್ನ ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಬಿಡುಗಡೆಗೊಳಿಸಿದರು. ಪೊಲೀಸ್, ಗೃಹರಕ್ಷಕ ದಳ, ಸ್ಕೌಟ್ ಅಂಡ್ ಗೈಡ್ಸ್, ಶಾಲೆ ಕಾಲೇಜುಗಳು ಸೇರಿದಂತೆ ನಾನಾ ತುಕಡಿಗಳಿಂದ ಶಿಸ್ತಿನ ಕವಾಯತು ನಡೆಯಿತು. ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಬಿಂಬಿಸುವ ನೃತ್ಯ ಪ್ರದರ್ಶನ ಜರುಗಿತು. 77ನೇ ಸ್ವಾತಂತ್ರ್ಯೋತ್ಸವವನ್ನ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಮೀನುಗಾರಿಕೆ ಮತ್ತು ಬಂದರು, ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಡಜನರು ನೆಮ್ಮದಿಯ ಜೀವನದತ್ತ ಮುನ್ನಡೆಯಲು ಸಹಕಾರಿಯಾಗಿದೆ. ಇದರ ಜೊತೆ ಜಿಲ್ಲೆಯ ಅಭಿವೃದ್ಧಿಗೆ ಸದಾ ಕಂಕಣಬದ್ಧರಾಗಿದ್ದು ಬಂದರುಗಳ ಅಭಿವೃದ್ಧಿಗೆ ಮುಂದಾಗಲಾಗಿದೆ. ಅಲ್ಲದೆ ಕಾರವಾರ, ಮುಡಗೇರಿ ಮತ್ತು ಕುಮಟಾ ಕೋಡ್ಕಣಿಯಲ್ಲಿ ಕೈಗಾರಿಕಾ ವಸಾಹತು ಸ್ಥಾಪನೆ ಮಾಡಲಾಗುತ್ತದೆ. ಕಾರವಾರ ಜಿಲ್ಲಾಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮಾಡಲಾಗುತ್ತದೆ. ಜಿಲ್ಲೆಯ ಕುಮಟಾ ಇಲ್ಲವೇ ಹೊನ್ನಾವರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತದೆ ಎಂದರು. 76 ವರ್ಷ ಮುಗಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ ತುಂಬಾ ಸಂತೋಷದಿಂದ ನಾವು ಇವತ್ತು 77ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ. ಇಡೀ ದೇಶದಲ್ಲಿ ಇವತ್ತು ನಾವು ಹಬ್ಬದ ವಾತಾವರಣವನ್ನು ನೋಡ್ತೀವಿ. ಆಗಸ್ಟ್ 15 ಬಂತು ಅಂತಾದರೆ ನಾವು ತುಂಬ ಸಂತೋಷದಿಂದ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಮಾನ್ಯರನ್ನು ನಾವು ನೋಡ್ತೀವಿ. ಭಾಳ ಕಷ್ಟಪಟ್ಟು ಬ್ರಿಟಿಷರ ಹತ್ರ ಹೋರಾಟ ಮಾಡಿ ತ್ಯಾಗ ಬಲಿದಾನದಿಂದ ನಾವು ಇವತ್ತು ಪಡೆದಿದ್ದೇವೆ. ಇದು 1 ವರ್ಷ 2 ವರ್ಷದ ಹೋರಾಟ ಅಲ್ಲ, ಬಹಳ ವರ್ಷದಿಂದ ನಾವು ಸ್ವತಂತ್ರರಾಗಿ ನಮ್ಮ ದೇಶವನ್ನು ನಾವು ಪಡೀಲಿಕ್ಕೆ ಬಹಳ ಹೋರಾಟ ಮಾಡಿದ್ವಿ. ಅಂಥ ಮಾನ್ಯರಲ್ಲಿ ಇವತ್ತು ನಾವು ಬಂದ ತಕ್ಷಣ ಅವರಿಗೆ ನಮನವನ್ನು ಸಲ್ಲಿಸಿದ್ವಿ. ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್
ಈ ದೇಶಕ್ಕಾಗಿ ತ್ಯಾಗ ಮಾಡಿ ನಾವು ಇಷ್ಟು ಆರಾಮಾಗಿ ಇಷ್ಟು ಸಂತೋಷವಾಗಿ ನಾವು ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಎಲ್ಲರೂ ಸೇರಿ ಅವರೇನು ತ್ಯಾಗ ಮಾಡಿ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಉಳಿಸಿಕೊಂಡು ಎಲ್ಲೂ ವ್ಯತ್ಯಾಸ ಆಗದೇ ಇದ್ದಾಗೆ ನಮ್ಮ ದೇಶವನ್ನು ನೀವು ಎಲ್ಲರೂ ಸೇರಿ ಅಭಿವೃದ್ಧಿಯ ಪಥದಲ್ಲಿ ಸಾಧಿಸಬೇಕು. ಯಾವುದೇ ರೀತಿಯಲ್ಲಿ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ಏನನ್ನೂ ಕೊರತೆ ಆಗದೇ ಇದ್ದಾಗೆ ಅಷ್ಟು ಅದ್ಭುತವಾದಂಥ ದೇಶ ನಮ್ಮದು, ಯಾವ ಕೊರತೆಯೂ ಇಲ್ಲ. ಅದರ ಜೊತೆಯಲ್ಲಿ ನೀವೆಲ್ಲರೂ ಸೇರಿ ಶ್ರಮಿಸಬೇಕು, ಅದು ನಮ್ಮ ಕರ್ತವ್ಯ. ಸ್ವಾತಂತ್ರ್ಯೋತ್ಸವದ ಈ ಪ್ರಮುಖ ದಿನದಂದು ದೇಶಕ್ಕಾಗಿ ಹೋರಾಡಿದ ವೀರಾಗ್ರಣಿಗಳನ್ನ ಸ್ಮರಿಸೋಣ. ಈ ವೀರರ ಅದ್ಭುತ ಕೊಡುಗೆಗೆ ನಮಿಸೋಣ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಭಾಸ್ಕರ್ ದೈಮನೆ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಶಿರಾಲಿ ಭಟ್ಕಳ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ತನ್ನ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಡ ರಾಷ್ಟ್ರವಾಗಿದ್ದ ಭಾರತ ಇಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪ್ರಕಾಶಿಸುತ್ತಿದೆ. ಹಾಗೆಯೇ ವಿಶ್ವ ಗುರುವಾಗಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುವೆ. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅಭಿವೃದ್ಧಿಪಡಿಸಲಾದ ಅಮೃತ ಸರೋವರ ದಡದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವ ಆಚರಿಸಿ ಸಂಭ್ರಮಿಸಲಾಯಿತು. ಕಾರವಾರ ತಾಲೂಕಿನ ಹಣಕೋಣ ಗ್ರಾಮ ಪಂಚಾಯತ್ನ ಭೀಮ್ಕೋಲ್ ಕೆರೆ ದಡದಲ್ಲಿ ಗ್ರಾಮದ ನಿವೃತ್ತ ಸೇನಾನಿ ಪುತ್ತು ಕೋಯರ್ ಕೊಳಂಬಕರ್ ಧ್ವಜಾರೋಹಣ ನೆರವೇರಿಸಿ ಭಾರತ ಮಾತೆಗೆ ವಂದನೆ ಸಲ್ಲಿಸಿದರು. ಈ ವೇಳೆ ಇದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 19 ಸೇವಾ ನಿವೃತ್ತ ಸೈನಿಕರಿಗೆ ಸನ್ಮಾನ ಮಾಡುವ ಮೂಲಕ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮದ ಅಂಗವಾಗಿ ಅಮೃತ ಸರೋವರದ ಕೆರೆಯ ಮಣ್ಣನ್ನ ಮಡಿಕೆಯಲ್ಲಿ ತುಂಬಿ ತಾಲೂಕಾ ಕಚೇರಿಗೆ ಕಳುಹಿಸಲಾಯಿತು. ಇನ್ನು ಕೆರೆಯ ದಡದಲ್ಲಿ ಹೊಟ್ಟೆಗಾಳಿ ಹಾಗೂ ಭೀಮ್ಕೋಲ್ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನೃತ್ಯ, ಛದ್ಮವೇಷ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆನಂದ್ ಕುಮಾರ್ ಬಾಲಪ್ಪನವರ್, ಸಹಾಯಕ ನಿರ್ದೇಶಕ ರಾಮದಾಸ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ತಮ್ಮ ಅಚಲ ಶಕ್ತಿಯಿಂದ ದೇಶವನ್ನ ಕಾಪಾಡುವ ಸಂಕಲ್ಪ ತೊಟ್ಟ ಹಾಗೂ ಎಲ್ಲರಿಗೂ ಸ್ಫೂರ್ತಿಯಾದ ವೀರರಿಗೆ ನಾವು ವಂದಿಸೋಣ. ಇವರ ತ್ಯಾಗ, ಹೋರಾಟವೇ ನಮಗೆ ಸ್ಫೂರ್ತಿ, ಧೈರ್ಯ, ದಾರಿ. ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭಾಶಯ ಕೋರುವವರು ಜಗದೀಶ್ ನಾಯ್ಕ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬೆಳಕೆ ಭಟ್ಕಳ. ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದ ನಾನು 77ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳನ್ನು ನನ್ನ ಭಟ್ಕಳ ತಾಲೂಕಿನ ಜನತೆಗೆ ಹಾಗೂ ನನ್ನ ಬೆಳಕೆ ಗ್ರಾಮದ ಸರ್ವ ಜನತೆಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ದಾಂಡೇಲಿಯ ಕರ್ನಾಟಕ ಸಂಘದ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ಕರ್ನಾಟಕ ಸಂಘದ ಉಪಾಧ್ಯಕ್ಷ ಯುಎಸ್ ಪಾಟೀಲ್ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮಾತನಾಡಿದರು. ಕರ್ನಾಟಕ ಸಂಘದ ಉಪಾಧ್ಯಕ್ಷ ಫಿರೋಜ್ ಫಿರ್ಜಾದೆ, ಖಜಾಂಚಿ ರಾಜಶೇಖರ್ ಕುಂಬಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ಕರ್ನಾಟಕ ಸಂಘದ ಪದಾಧಿಕಾರಿಗಳಾದ ಕೀರ್ತಿ ಗಾಂವ್ಕರ್, ಮೋಹನ್ ಹಲ್ವಾಯಿ, ಅನಿಲ್ ದಂಡಗಲ್, ಸುರೇಶ್ ಕುರ್ಡೇಕರ್, ಪ್ರಮುಖರಾದ ಸುರೇಶ್ ಪಾಲನ್ಕರ್, ಜಿಸಿ ನಾಯ್ಕ್, ಫ್ರಾನ್ಸಿಸ್ ಮಸ್ಕರಿನಾಸ್ ಮುಂತಾದವರು ಇದ್ದರು. ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವನ್ನ ಹೆಮ್ಮೆಯಿಂದ ಆಚರಿಸೋಣ. ನಾಯಕರು ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯೋಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಶುಭಾಶಯ ಕೋರುವವರು ಸುರೇಂದ್ರ ಗಾಂವ್ಕರ್, ಅಧ್ಯಕ್ಷರು, ಮುಡಿಗೇರಿ ಗ್ರಾಮ ಪಂಚಾಯತ್, ಮಾಜಿ ಸದಸ್ಯರು, ಕಾರವಾರ ತಾಲೂಕ್ ಪಂಚಾಯತ್. Hello everyone. This year we are celebrating 77th Independence Day. I would like to wish all of you a very happy Independence Day. In this regard,
I would remember all the freedom fighters who has given their life for the sake of this freedom for this country. Today is a day which we are remembering, and we take a promise that for this development of country we will give all our efforts so that after this independence we all live in a very secure and developed country. ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು. ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ತೆರೆದ ವಾಹನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಜಿಲ್ಲೆಯ ಅಂಕೋಲಾ ತಾಲೂಕು ಮಹತ್ವದ ಪಾತ್ರ ವಹಿಸಿದೆ. 1930 ಏಪ್ರಿಲ್ 13ರಂದು ಅಂಕೋಲಾದಲ್ಲಿ ಎಂಪಿ ನಾಡಕರ್ಣಿಯವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ನಿರಂತರ ಹೋರಾಟದಿಂದ ಉಪ್ಪಿನ ಸತ್ಯಾಗ್ರಹ ಯಶಸ್ವಿಯಾಗಿ ನಡೆಯುವ ಮೂಲಕ ಅಂಕೋಲಾದ ಕೀರ್ತಿ ದೇಶದಾದ್ಯಂತ ಹರಡಿದೆ ಎಂದರು. ಎಲ್ಲ ಸುಂದರ ಶಾಂತಿಯುತವಾದ ಬದುಕನ್ನು ರೂಪಿಸಿಕೊಟ್ಟದ್ದು ದಿನ. ನಮ್ಮ ಭಾರತ ದೇಶ 200 ವರ್ಷಗಳ ಕಾಲ ಪರಕೀಯರ ವಶದಲ್ಲಿತ್ತು. ಸುಮಾರು 150 ವರ್ಷಗಳ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಅಂದು ಅಹಿಂಸಾತ್ಮಕ ಹೋರಾಟದ ಫಲವಾಗಿ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಎಂದು ಹೇಳಿಕೊಂಡರೂ ಕೂಡ ಇತಿಹಾಸದ ಪುಟಗಳನ್ನು ನೋಡಿದರೆ ನಮ್ಮವರು ಅನುಭವಿಸಿದ ಹಿಂಸೆಯ ಅರಿವಾಗುತ್ತದೆ. ಅಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ನಮ್ಮ ದೇಶದ ಮಹಾನ್ ನಾಯಕರು ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಭಗತ್ ಸಿಂಗ್ ಮತ್ತು ಕರ್ನಾಟಕದಿಂದ ಕಿತ್ತೂರು ರಾಣಿ ಚೆನ್ನಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಕೆ.ಜಿ. ಗೋಖಲೆ, ಅಲ್ಲೂರು ವೆಂಕಟರಾವ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಅವರ ತ್ಯಾಗವನ್ನು ಇವತ್ತು ನಾವು ಸ್ಮರಿಸಬೇಕಾಗಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಜಿಲ್ಲೆಯ ಅಂಕೋಲಾ ತಾಲೂಕು ಮಹತ್ವ ಪಾತ್ರವನ್ನು ವಹಿಸುತ್ತದೆ. 1930 ಏಪ್ರಿಲ್ 13 ಅಂಕೋಲಾದಲ್ಲಿ ಎಂಪಿ ನಾಡಕರ್ಣಿಯವರ ನಿರ್ದೇಶಕತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ನಡೆಯುತ್ತದೆ. ನಿರಂತರ ಹೋರಾಟದಿಂದ ಉಪ್ಪಿನ ಸತ್ಯಾಗ್ರಹ ಯಶಸ್ವಿಯಾಗಿ ಅಂಕೋಲಾದ ಕೀರ್ತಿಯು ದೇಶದಂತೆ ಹರಡಿತು. ಅಂತಹ ಮಣ್ಣಿನಲ್ಲಿ ನಾವೆಲ್ಲದೀವಿ ಎಂದು ಹೆಮ್ಮೆ ಪಡಬೇಕು. ಕುಮಟಾ ಪಿಎಸ್ಐ ನವೀನ್ ನಾಯ್ಕ್ ನೇತೃತ್ವದ ತಂಡ ಗೌರವ ವಂದನೆ ಸಲ್ಲಿಸಿತು. ಪೊಲೀಸ್ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಂದ ನಡೆದ ಪಥಸಂಚಲನ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಆದರ್ಶ ಪೌರಕಾರ್ಮಿಕ ಅಣ್ಣಪ್ಪ ಶಿರ್ಸಿಕರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಿಪಿಐ ತಿಮ್ಮಪ್ಪ ನಾಯ್ಕ್, ತಾಲೂಕ್ ಪಂಚಾಯತ್ ಇಒ ನಾಗರತ್ನ ನಾಯಕ್, ಬಿಇಒ ಆರ್ಎಲ್ ಭಟ್, ಟಿಎಚ್ಒ ಆಜ್ಞಾ ನಾಯಕ್, ಡಯಟ್ನ ಆಡಳಿತಾಧಿಕಾರಿ ಎನ್ಜಿ ನಾಯ್ಕ್, ಜಿಲ್ಲಾ ಪಂಚಾಯತ್ನ ಸಂಜೀವ್ ನಾಯ್ಕ್, ಲೋಕೋಪಯೋಗಿ ಇಲಾಖೆಯ ಎಂಪಿ ನಾಯ್ಕ್, ಪುರಸಭೆ ಸದಸ್ಯರಾದ ಪಲ್ಲವಿ ಮಡಿವಾಳ್, ಗೀತಾ ಮುಕ್ರಿ ನೌಕರರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ವೇದಿಕೆಯಲ್ಲಿದ್ದರು. ತಹಶೀಲ್ದಾರ್ ಸತೀಶ್ ಗೌಡ ಸ್ವಾಗತಿಸಿದ್ರು. ಎಂಎಂ ನಾಯ್ಕ್ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸತೀಶ್ ಗೌಡ ಸ್ವಾಗತಿಸಿದ್ರು. ಶಿಕ್ಷಕ ಮಂಜುನಾಥ್ ನಾಯ್ಕ್ ಪ್ರಾಸ್ತಾವಿಸಿ ನಿರೂಪಿಸಿದ್ರು. ಕಾರ್ಯಕ್ರಮದ ಬಳಿಕ ನಡೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ನಮ್ಮ ಶಾಂತಿ ನೆಮ್ಮದಿಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಪ್ರಮುಖ ಅವಕಾಶವಿದು. ಉಜ್ವಲ ನಾಳೆಗಾಗಿ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ. ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಶಿವಾಜಿ ಗೋಸಾವಿ, अध्यक्षರು रामनगर ग्राम पंचायत. सर्व रामनगर वासियांना, जोडा तालुक्याच्या जनतेला 77वा स्वातंत्र्य दिनाच्या हार्दिक शुभेच्छा. आज आपण सर्वांनी मिळून आणि आमच्या गावकऱ्यांनी मिळून आमच्या ग्रामपंचायतच्या आवारामध्ये 77वा स्वातंत्र्य दिन साजरा केला. यानिमित्त मी रामनगरवासियांना अनेकदा त्यांचं या कार्यक्रमाला उपस्थिती दाखवून हा कार्यक्रम चांगल्या रीतीने पार पाडल्याबद्दल मी त्यांचं आभार.
77ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಹಳಿಯಾಳ ಪಟ್ಟಣದಲ್ಲಿರುವ ಆಡಳಿತ ಸೌಧದ ಮುಂಭಾಗದಲ್ಲಿ ಏರ್ಪಡಿಸಲಾಗಿದ್ದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕ ಆರ್ವಿ ದೇಶಪಾಂಡೆ ಮಾತನಾಡಿದರು. ದೇಶದ ಸ್ವಾತಂತ್ರ್ಯ ಹಾಗೂ ರಕ್ಷಣೆಗಾಗಿ ಜೀವವನ್ನ ಮುಡಿಪಾಗಿಟ್ಟ ಮಹಾನ್ ವ್ಯಕ್ತಿಗಳ ಆದರ್ಶವನ್ನ ನಾವೆಲ್ಲರೂ ಪಾಲಿಸುವ ಮೂಲಕ ಅವರಿಗೆ ಗೌರವ ಸೂಚಿಸಬೇಕು. ಅಷ್ಟೇ ಅಲ್ಲದೆ ಪಾಲಕರು ಸಹ ಮಕ್ಕಳಿಗೆ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ಬೋಧಿಸಬೇಕು ಎಂದು ತಿಳಿಸಿದರು. ಆ ದಿಕ್ಕಿನಲ್ಲಿ ಇವೆಲ್ಲ ಪಕ್ಷದಿಂದ ಆಗುವ ಕೆಲಸಗಳು, ಒಂದು ರಾಜಕೀಯ ಪಕ್ಷದಿಂದ ಒಂದು ವ್ಯಕ್ತಿಯಿಂದ ಆಗುವ ಕೆಲಸಗಳು ಅಲ್ಲ. ಎಲ್ಲರೂ ಕೈ ಜೋಡಿಸಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೇನು ಶಿಕ್ಷಣ ಕೊಡ್ತೇವೆ, ವಿದ್ಯೆ ಕೊಡ್ತೇವೆ, ಅದರಿಂದ ಯಾವ ಪ್ರಕಾರ ನಾವು ವೊಕೇಶನಲ್ ಟ್ರೈನಿಂಗ್ ಕೊಡ್ತೇವೆ. ಧ್ವಜಾರೋಹಣ ನೆರವೇರಿಸಿ ತಹಶೀಲ್ದಾರ್ ಜಿಕೆ ರತ್ನಾಕರ್ ಮಾತನಾಡಿದರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಬಹುಮಾನವನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ಮಾಜಿ ವಿಪ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಹಾಗೂ ಪುರಸಭೆ ಸದಸ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಳಿಯಾಳ ಪಟ್ಟಣದಲ್ಲಿರುವ ಪುರಸಭೆ ಕಚೇರಿ ಹಾಗೂ ಮಾರುಕಟ್ಟೆ ಪ್ರದೇಶದಲ್ಲಿರುವ 2 ಸ್ಮಾರಕಗಳಲ್ಲಿ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್ ಹಾಗೂ ಐತಿಹಾಸಿಕ ಕಿಲ್ಲಾಕೋಟೆಯ ಮೇಲೆ ಪುರಸಭೆ ಆಡಳಿತಾಧಿಕಾರಿಯಾಗಿ ನೇಮಕವಾಗಿರುವ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ್ ಧ್ವಜಾರೋಹಣವನ್ನ ನೆರವೇರಿಸಿದರು. ಸ್ವಾತಂತ್ರ್ಯವನ್ನ ಪಡೆಯುವುದು ಕಷ್ಟ, ಆದರೆ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ನಾವಿಂದು ಸ್ವಾತಂತ್ರ್ಯದ ಸಿಹಿಯನ್ನ ಅನುಭವಿಸುತ್ತಿದ್ದೇವೆ. ನಮ್ಮತನವನ್ನ ಗೌರವಿಸೋಣ, ಸ್ವಾತಂತ್ರ್ಯದ ಮಹಾನ್ ಜಯವನ್ನ ಸಂಭ್ರಮಿಸೋಣ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಕೃಷ್ಣಾನಂದ್ ಬಾಂದೇಕರ್, ಮಾಜಿ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು, ಮಾಜಿ ರೋಟರಿ ಅಧ್ಯಕ್ಷರು ಹಾಗೂ ಮಾಜಿ ಕ್ರೀಡೆ ಅಧ್ಯಕ್ಷರು, ಕಾರವಾರ. ಜೊಯ್ಡಾ ತಾಲೂಕಿನ ತಹಶೀಲ್ದಾರರ ಕಚೇರಿಯಲ್ಲಿ ತಹಶೀಲ್ದಾರ್ ರಾಜೇಶ್ ಚೌಹಾಣ್ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡುವ ಮೂಲಕ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ರಾಜೇಶ್ ಚೌಹಾಣ್, ಹಿಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸೈನಿಕರು ಮಾಡಿದ ತ್ಯಾಗ ಬಲಿದಾನವೇ ನಮಗೆ ಇಂದು ಸ್ವಾತಂತ್ರ್ಯದಿಂದ ಬದುಕುವ ಹಾಗೆ ಆಗಿದೆ ಎಂದರು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಡೆದ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಶಾಲಾ ಮಕ್ಕಳಿಗೆ ಬಹುಮಾನವನ್ನ ನೀಡಲಾಯಿತು. ಜೊಯ್ಡಾ ಸಿಪಿಐ ನಿತ್ಯಾನಂದ್ ಪಂಡಿತ್ ಅವರ ಮುಂದಾಳತ್ವದಲ್ಲಿ ಪೊಲೀಸ್ ಪರೇಡ್ ನಡೆಯಿತು. ಈ ಸಂದರ್ಭದಲ್ಲಿ ಜೊಯ್ಡಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕುಂದ್ರಿ, ಜೊಯ್ಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಮ್ಮ ಮಿರಾಶಿ, ಉಪಾಧ್ಯಕ್ಷ ಸಂತೋಷ್ ಮಂತೆರೋ, ಕೆಪಿಸಿಸಿ ಸದಸ್ಯ ಸದಾನಂದ್ ಅಬ್ಗಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ, ಜೆಡಿಎಸ್ ಅಧ್ಯಕ್ಷ ಅಜಿತ್ ಘೋರವತ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಶೀರ್ ಶೇಖ್, ಡಾ ಸುಜಾತಾ ಉಕ್ಕಲಿ, ಸಿಪಿಐ ನಿತ್ಯಾನಂದ್ ಪಂಡಿತ್ ಇತರರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯೋತ್ಸವದ ಈ ಪ್ರಮುಖ ದಿನದಂದು ದೇಶಕ್ಕಾಗಿ ಹೋರಾಡಿದ ವೀರಾಗ್ರಣಿಗಳನ್ನ ಸ್ಮರಿಸೋಣ, ಈ ವೀರರ ಅದ್ಭುತ ಕೊಡುಗೆಗೆ ನಮಿಸೋಣ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಭಾಸ್ಕರ್ ದೈಮನೆ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಶಿರಾಲಿ ಭಟ್ಕಳ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ತನ್ನ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹೆಮ್ಮೆಯಿಂದ ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಡ ರಾಷ್ಟ್ರವಾಗಿದ್ದ ಭಾರತ ಇಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪ್ರಕಾಶಿಸುತ್ತಿದೆ. ಹಾಗೆಯೇ ವಿಶ್ವ ಗುರುವಾಗಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುವೆ. ಪುಷ್ಪನಮನ ಮಹಾತ್ಮಾಜಿಯವರ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಮಾನ್ಯ ಅತಿಥಿ ಮಹೋದಯರಿಂದ ದಯವಿಟ್ಟು ಪುರಸಭಾ ಸದಸ್ಯರು ವಿದ್ಯಾರ್ಥಿಗಳು ಇದೀಗ
ಅಂಕೋಲ ತಾಲೂಕಿನಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಪಟ್ಟಣದಲ್ಲಿ ವಿವಿಧ ಸರ್ಕಾರಿ ಕಚೇರಿಗಳನ್ನು, ಶಾಲಾ ಕಾಲೇಜುಗಳನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ಧ್ವಜಾರೋಹಣ ನಡೆಸಲಾಯಿತು. ಪಟ್ಟಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಆಕರ್ಷಕ ಪಥಸಂಚಲನದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪಾಲ್ಗೊಂಡು ಬಂಡಿ ಬಜಾರದ ಆಡುಕಟ್ಟೆ ಬಳಿ ಧ್ವಜವಂದನೆ ಸಲ್ಲಿಸಿದರು. ಸಮಾಜ ಮಂದಿರದ ಎದುರು ಸಾರ್ವಜನಿಕ ಧ್ವಜಾರೋಹಣ ನಡೆಸಿದ ಪುರಸಭೆ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಮಾತನಾಡಿ, ಸಹಸ್ರಾರು ಜನ ವೀರ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಪಡೆದ ಸ್ವಾತಂತ್ರ್ಯವನ್ನ ಏಕತೆಯ ಮೂಲಕ ಉಳಿಸಿಕೊಂಡು ಹೋಗಬೇಕಿದೆ ಎಂದರು. ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಆವರಣದಲ್ಲಿ ತಾಲೂಕು ದಂಡಾಧಿಕಾರಿ ಅಶೋಕ್ ಭಟ್ ಧ್ವಜಾರೋಹಣ ನಡೆಸಿ ಮಾತನಾಡಿ, ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಅತ್ಯಂತ ಮಹತ್ವದ್ದಾಗಿದ್ದು, ಅಹಿಂಸಾತ್ಮಕ ಹೋರಾಟದ ಮೂಲಕ ಮಹಾತ್ಮ ಗಾಂಧೀಜಿಯವರ ಮನಗೆದ್ದ ಇಲ್ಲಿನ ಹೋರಾಟಗಾರರು ಸದಾ ಸ್ಮರಣೀಯರು ಎಂದ ಅವರು, ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ದಿನಕರ್ ದೇಸಾಯಿ, ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸುಕ್ರಿಗೌಡ, ತುಳಸಿಗೌಡ ಅವರಂತಹ ಮಹನೀಯರು ದೇಶದಲ್ಲಿ ಅಂಕೋಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಎಂದರು. ದೇಶದ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಜ್ಜಾಗಿ ನಿಂತಿರುವಂತಹ ಮುತ್ತು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಭಾರತೀಯರಿಗೂ ಇಂದು ಮಹತ್ವದ ದಿನ. ಹಿಂದಿನ ನಮ್ಮ ನಾಯಕರು ಸುಂದರವಾದ ಮತ್ತು ಶಾಂತಿಯುತವಾದ ಬದುಕನ್ನು ರೂಪಿಸಿಕೊಟ್ಟಂತಹ ದಿನ. ನಮ್ಮ ಭಾರತ ದೇಶ 200 ವರ್ಷಗಳ ಬೇರೆಯವರ ದಾಸ್ಯದಿಂದ ಬಳಲುತ್ತಿತ್ತು. 150 ವರ್ಷಗಳ ಅವಿರತ ಹೋರಾಟದಿಂದ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ಅಂದು ಅಹಿಂಸಾತ್ಮಕ ಹೋರಾಟದ ಫಲವಾಗಿ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಎಂದು ಹೇಳಿಕೊಂಡರೂ ಕೂಡ ಇತಿಹಾಸದ ಪುಟಗಳನ್ನು ತಿಳಿಸಿದಾಗ ನಾವು ಅನುಭವಿಸಿದ ಹಿಂಸೆಗಳ ಅರಿವು ಅಳವಡಿಸಿಕೊಳ್ಳುತ್ತದೆ. ಈ ಸ್ವಾತಂತ್ರ್ಯದ ಹಿಂದೆ ಅನೇಕ ರಾಷ್ಟ್ರ ನಾಯಕರ ತ್ಯಾಗ, ಬಲಿದಾನ, ನೋವಿನ ಕಥೆ ಇದೆ. ಅಂದು ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ ತಿಲಕ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ಹೆಸರುಗಳನ್ನು ಹೇಳುತ್ತಿರುವಾಗ ನಮಗೆ ಸ್ವಾತಂತ್ರ್ಯದ ಗಂಟೆ ಕಿವಿಯಲ್ಲಿ ಹೊರಗೆ ಅನುಭವವಾಗುತ್ತದೆ. ಇಂತಹ ಮಹಾನ್ ನಾಯಕರಿಗೆ ಜನ್ಮ ನೀಡಿದಂತಹ ನಮ್ಮ ದೇಶ ಪುಣ್ಯಭೂಮಿ. ಆ ಮಣ್ಣನ್ನು ಹಿಡಿದು ನಾವು ಕೈಯಲ್ಲಿ ಶಪಥ ಮಾಡಿ ದೇಶದ ಅಭಿವೃದ್ಧಿಗಾಗಿ ನಾವು ಕಾಯುತ್ತೇವೆ ಎಂದು ಶಪಥ ಮಾಡುವ ದಿನ ಇದಾಗಿದೆ. ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಮ್ಮ ಕರ್ನಾಟಕದ ರಾಜ್ಯದ ಪಾತ್ರವೂ ಕೂಡ ಪ್ರಮುಖವಾಗಿದೆ. ಅದರಲ್ಲೂ ವಿಶೇಷವಾಗಿ ಈ ಅಂಕೋಲ ತಾಲೂಕು ಸ್ವಾತಂತ್ರ್ಯ ಹೋರಾಟಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದೆ. ಅದು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಮಾನವೀಯತೆಯ ಬಳಿ ಹೋರಾಟ, ಇದಕ್ಕೆಲ್ಲ ಹೇಳಬೇಕು ನಿಂತವರು ಈ ತಾಲೂಕಿನ ಪುಣ್ಯಾತ್ಮರು. ಈ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ, ಬೀದಿಗಳಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನು ನಡೆಸಿ ಮಹಾತ್ಮ ಗಾಂಧೀಜಿಯವರ ಪ್ರೀತಿಗೆ ಪಾತ್ರವಾದಂತಹ ತಾಲೂಕು ಈ ಅಂಕೋಲ ತಾಲೂಕಾಗಿದೆ. ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸೃಷ್ಟಿಸಿಕೊಟ್ಟಿದೆ ಈ ತಾಲೂಕು. ಎಷ್ಟೋ ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಇಲ್ಲಿ ಮುಡಿಪಾಗಿಟ್ಟಿದ್ದಾರೆ. ಇನ್ನೂ ಅನೇಕ ಹಿರಿಯ ಚೇತನರು ನಮ್ಮೊಂದಿಗೆ ಇದ್ದಾರೆ. ಅವರೆಲ್ಲ ಸ್ವಾತಂತ್ರ್ಯದ ಹೋರಾಟವನ್ನು ಕಣ್ಣಾರೆ ಕಂಡು ಅನುಭವಿಸುವವರು ಕೂಡ ಈ ನಮ್ಮೊಂದಿಗೆ ಇದ್ದಾರೆ. ಈ ತಾಲೂಕು ಸ್ವಾತಂತ್ರ್ಯ, ಈ
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಹುಟ್ಟಿಸಿದಂತಹ ಮತ್ತು ಗ್ರಾಮೀಣ ಭಾಗದ ಅನೇಕ ವಿದ್ಯಾರ್ಥಿಗಳಿಗೆ ಕಣ್ಮಣಿಯಾದಂತಹ ಶ್ರೇಷ್ಠ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರು ಹುಟ್ಟಿದ ಈ ತಾಲೂಕು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅವರು ಕಟ್ಟಿದ ವಿದ್ಯಾಸಂಸ್ಥೆಯಲ್ಲಿ ನಾನು ಕೂಡ 5 ವರ್ಷ ಅಧ್ಯಯನ ಮಾಡಿದ್ದೇನೆ. ಅವರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಈ ತಾಲೂಕಿನಲ್ಲಿ ನಮ್ಮ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ರಾಜರಾದಂತಹ 2 ನಮಗೆ ಜೊತೆಗಿದ್ದಾರೆ ಈ ತಾಲೂಕಿನಲ್ಲಿ. ಜಾನಪದ ಕೋಟೆ ಶ್ರೀಮತಿ ಸುಪ್ರೀ ಬೊಮ್ಮಗೌಡ ಹಾಗೂ ರಕ್ಷ ಮಾತೆ ತುಳಸಿ ಗೌಡರು ನಮ್ಮ ತಾಲೂಕುಗಳನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾರೆ. ನಮ್ಮ ಭಾರತ ಸರ್ವ ಧರ್ಮಗಳ ನಾಡು. ನಾವೆಲ್ಲರೂ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿಗಳ ಭೇದ ಭಾವ ಇರುತ್ತದೆ. ಸಹೋದರ ಭಾವನೆಯಿಂದ ಬದುಕಿ ಬಾಳಿದರೆ ಸ್ವಾತಂತ್ರ್ಯಕ್ಕೊಂದು ಅರ್ಥ ಬರುತ್ತದೆ. ಇತಿಹಾಸದ ಉದ್ದಕ್ಕೂ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಶಕ್ತಿಯಾಗಿದೆ. ವೈವಿಧ್ಯತೆಯಲ್ಲಿ ವಿಭಿನ್ನ ಅಭಿಪ್ರಾಯಗಳನ್ನು ಗೌರವಿಸುವ ಸಮಾಜವನ್ನು ನಾವೆಲ್ಲರೂ ಸೇರಿ ಕಟ್ಟಬೇಕಾಗಿದೆ. ನಾವು ಭವಿಷ್ಯದ ಅವಸ್ಥೆಯಲ್ಲಿ ನಿಂತಾಗ ದೇಶದ ಪ್ರಗತಿಯು ನಮ್ಮೆಲ್ಲ ಭಾರತೀಯರ ಸಾಮೂಹಿಕ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ಸಂವಿಧಾನದ ಮೂಲಾಧಾರವಾದ ಪ್ರಜಾಪ್ರಭುತ್ವ, ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈಗ ನಾವು ಕಾಣುತ್ತಿರುವುದು ಬಡತನ, ಅನಕ್ಷರತೆ, ಲಿಂಗ ಅಸಮಾನತೆ, ಅದರಲ್ಲೂ ವಿಶೇಷವಾಗಿ ಪರಿಸರದ ಅವನತಿ, ಇನ್ನೂ ಮುಂತಾದ ಸಮಸ್ಯೆಗಳನ್ನು ನಾವು ನವಚೈತನ್ಯದಿಂದ ಎದುರಿಸಬೇಕಾಗಿದೆ. ಉಪ ತಹಶೀಲ್ದಾರ್ ಗಿರಿಜಾ ಜಾಂಬಾವಳಿಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್, ಸಿಪಿಐ ಸಂತೋಷ್ ಶೆಟ್ಟಿ, ತಾಲೂಕಿನ ಹಲವು ಗಣ್ಯರು, ಪ್ರಮುಖರು, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಸಹಸ್ರಾರು ನಾಗರಿಕರು ಪಾಲ್ಗೊಂಡಿದ್ದರು. ತಮ್ಮ ಅಚಲ ಶಕ್ತಿಯಿಂದ ದೇಶವನ್ನ ಕಾಪಾಡುವ ಸಂಕಲ್ಪ ತೊಟ್ಟ ಹಾಗೂ ಎಲ್ಲರಿಗೂ ಸ್ಫೂರ್ತಿಯಾದ ವೀರರಿಗೆ ನಾವು ವಂದಿಸೋಣ. ಇವರ ತ್ಯಾಗ ಹೋರಾಟವೇ ನಮಗೆ ಸ್ಫೂರ್ತಿ, ಧೈರ್ಯ, ದಾರಿ. ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭಾಶಯ ಕೋರುವವರು ಜಗದೀಶ್ ನಾಯ್ಕ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬೆಳಕೆ ಭಟ್ಕಳ. ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದ ನಾನು 77ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಸರ್ವ ನನ್ನ ಭಟ್ಕಳ ತಾಲೂಕಿನ ಜನತೆಗೆ ಹಾಗೂ ನನ್ನ ಬೆಳಕೆ ಗ್ರಾಮದ ಸರ್ವ ಜನತೆಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಗೋಕರ್ಣ ಮಾದನಕೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಅದ್ದೂರಿಯಾಗಿ 77ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ನಾಯಕ್ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯನ್ನ ಉತ್ತೇಜಿಸುವ ಸಲುವಾಗಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಮಕ್ಕಳಿಗೆ ಪಟ್ಟಿ ಮತ್ತಿತರ ಪಾಠೋಪಕರಣ, ಛತ್ರಿ ವಿತರಿಸಲಾಯಿತು. ಮತ್ತು ಮಾದನಗೇರಿ ಬಳಲೆ ಕ್ರಿಕೆಟ್ ಆಟಗಾರರ ಬಳಗದವರು ಕ್ರೀಡಾಪಟುಗಳಿಗೆ ಟಿ ಶರ್ಟ್ ವಿತರಣೆ ಮಾಡಿದ್ರು. ಉದ್ಯಮಿ ಗಣಪತಿ ಪಟಗಾರ್ ಹಿತ್ತಲಮಕ್ಕಿ 8ನೇ ತರಗತಿಯ ಮಕ್ಕಳಿಗೆ ಛತ್ರಿ ವ್ಯವಸ್ಥೆಯನ್ನ ಮಾಡಿದ್ರು. ಈ ವೇಳೆ ಶಾಲಾ ಮುಖ್ಯೋಧ್ಯಾಪಕರು, ಶಿಕ್ಷಕ ವೃಂದದವರು, ಹಳೆಯ ವಿದ್ಯಾರ್ಥಿಗಳಾದ ಪ್ರವೀಣ್ ಶಾನ್ಬಾಗ್, ರವಿ ಮಹಾಲೆ, ಕೇಶವ್ ಗೌಡ, ಸಂದೀಪ್ ಅಗಸಾಲಿ, ಭಾಸ್ಕರ್ ಗೌಡ, ರಾಜು ಹರಿಕಾಂತ್, ಪಚ್ಚು ಗೌಡ, ಗುರುಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಾನಾ ರೀತಿಯ ಛದ್ಮ ವೇಷಧಾರಿಯಾಗಿ ಆಕರ್ಷಿಸಿದ್ರು. ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವನ್ನ ಹೆಮ್ಮೆಯಿಂದ ಆಚರಿಸೋಣ. ನಾಯಕರು ಹಾಕಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯೋಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಶುಭಾಶಯ ಕೋರುವವರು ಸುರೇಂದ್ರ ಗಾಂವ್ಕರ್, ಅಧ್ಯಕ್ಷರು, ಮುಡಿಗೇರಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ಕಾರವಾರ ತಾಲೂಕ್ ಪಂಚಾಯತ್. Hello everyone.
This year we are celebrating 77th Independence Day. I would like to wish all of you a very happy Independence Day. In this regard, I would remember all the freedom fighters who has given their life for the sake of this freedom for this country. Today is a day which we are remembering, and we take a promise that for this development of country we will give all our efforts so that after this independence we all live in a very secure and developed country. ನನ್ನ ಮಣ್ಣು ನನ್ನ ದೇಶ ಅಭಿಯಾನದ ಅಡಿಯಲ್ಲಿ ಅಂಕೋಲ ತಾಲೂಕಿನ ಸುಂಕಸಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಶಾಲೆ ಊರ ನಾಗರಿಕರ ಸಹಯೋಗದಲ್ಲಿ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಮಿಜಾ ಸೈಯದ್ ಪಂಚಾಯತ್ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಉಪಾಧ್ಯಕ್ಷ ಸದಾನಂದ್ ನಾಯಕ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದರು. ಹೆಬ್ಬುಳ ಗ್ರಾಮದಲ್ಲಿ ನಿರ್ಮಿಸಿದ ಅಮೃತ ಸರೋವರದ ಪಕ್ಕದಲ್ಲಿ ಧ್ವಜಾರೋಹಣ, ಶಿಲಾಫಲಕ ಅನಾವರಣ, ಅಮೃತ ವಾಟಿಕೆ, ಪಂಚಪ್ರಾಣ ಪ್ರಮಾಣವಚನ ಸ್ವೀಕಾರ ಹಾಗೂ ಮಹಿಳೆಯರು, ವಿದ್ಯಾರ್ಥಿಗಳು, ಪುರುಷರಿಗಾಗಿ ಗ್ರಾಮೀಣ ಸೊಗಡಿನ ಹಗ್ಗ ಜಗ್ಗಾಟ, ಸಂಗೀತ ಕುರ್ಚಿ ಇನ್ನಿತರ ಕ್ರೀಡಾಕೂಟ ನಡೆಸಲಾಯಿತು. ಕಾರ್ಯಕ್ರಮದ ಬಳಿಕ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ನೀವೇನಾದ್ರು ಮಾತಾಡಿ ಬಹುಮಾನ ಬಂತಂದ್ರೂ ನಾವು ಕೊಡೋಂಗಿಲ್ಲ. ಇದ್ಯಾಕಲ್ಲ ಓಡ್ಬೇಕಾಗುದಲ್ಲ. ಕೋಲೆ ಮುರಿದ ಬರ್ತಾ ಇದ್ದಾರೆ. ಯಾರು ಕೂಡ ಮಾತನಾಡಬಾರ್ದು. ನಿಧಾನಕ್ಕಾಗಿ ಬಿಡಬೇಕು, ಜೋರಾಗಿ ಬಿಡಬಾರ್ದು. ಟೈಮ್ ಔಟ್ ಆದ್ರೆ ನಮ್ಗೆ ಹೆಗಡೆ ಅವ್ರು ಹೇಳಬೇಕು. ಯಾರು ಕೂಡ ಮಾತನಾಡಬಾರ್ದು. ಟೈಮ್ ಔಟ್. ನಮ್ಮ ಶಾಂತಿ ನೆಮ್ಮದಿಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಪ್ರಮುಖ ಅವಕಾಶವಿದು. ಉಜ್ವಲ ನಾಳೆಗಾಗಿ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ. ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಶಿವಾಜಿ ಗೋಸಾವಿ, अध्यक्षರು रामनगर ग्रामपंचायत. सर्व रामनगर वासियांना जोडा तालुक्याच्या जनतेला 77वा स्वातंत्र्य दिनाच्या हार्दिक शुभेच्छा. आज आपण सर्वांनी मिळून आणि आमच्या गावकऱ्यांनी मिळून आमच्या ग्रामपंचायतच्या आवारामध्ये 77वा स्वातंत्र्य दिन साजरा केला. यानिमित्त मी रामनगरवासियांना अनेकदा त्यांचं या कार्यक्रमाला उपस्थिती दाखवून हा कार्यक्रम चांगल्या रीतीने पार पाडल्याबद्दल मी त्यांचं आभार असतो. ಗೋಕರ್ಣ ಬ್ರಾಹ್ಮಣ ಪರಿಷತ್ನಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪರಿಷತ್ ಅಧ್ಯಕ್ಷ ವೇದಮೂರ್ತಿ ಚಂದ್ರಶೇಖರ್ ಅಡಿಮೂಳೆ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಪರಿಷತ್ನ ವೇದಮೂರ್ತಿ ಸುಬ್ರಹ್ಮಣ್ಯ ಪಂಡಿತ್, ಶಂಕರ್ ಗೋಪಿ ಹರಿಹರೇಶ್ವರ ವೇದ ವಿದ್ಯಾಪೀಠದ ಪ್ರಾಚಾರ್ಯ ವೇದಮೂರ್ತಿ ಉದಯ್ ಮಯ್ಯರ್, ಬ್ರಾಹ್ಮಣ ಪರಿಷತ್ನ ಭೋಜನ ವ್ಯವಸ್ಥೆಯ ವಿಭಾಗದ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಧ್ವಜಾರೋಹಣದ ಬಳಿಕ ಸಿಹಿ ವಿತರಿಸಲಾಯಿತು.
ಸ್ವಾತಂತ್ರ್ಯವನ್ನ ಪಡೆಯುವುದು ಕಷ್ಟ, ಆದರೆ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ನಾವಿಂದು ಸ್ವಾತಂತ್ರ್ಯದ ಸಿಹಿಯನ್ನ ಅನುಭವಿಸುತ್ತಿದ್ದೇವೆ. ನಮ್ಮತನವನ್ನ ಗೌರವಿಸೋಣ, ಸ್ವಾತಂತ್ರ್ಯದ ಮಹಾನ್ ಜಯವನ್ನ ಸಂಭ್ರಮಿಸೋಣ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಶುಭಾಶಯವನ್ನ ಕೋರುವವರು ಕೃಷ್ಣಾನಂದ್ ಬಾಂದೇಕರ್, ಮಾಜಿ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು, ಮಾಜಿ ರೋಟರಿ ಅಧ್ಯಕ್ಷರು ಹಾಗೂ ಮಾಜಿ ಕ್ರೀಡೆ ಅಧ್ಯಕ್ಷರು, ಕಾರವಾರ. ಕಾರವಾರ ಕಡವಾಡದ ಗಜಾನನ ಯುವಕ ಮಂಡಳ ಭೋವಿವಾಡ ಹಾಗೂ ಭೋವಿ ಸಮಾಜ ಸೇವಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪುರುಷ ಹಾಗೂ ಮಹಿಳೆಯರಿಗೆ ದೋಣಿ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಈ ಸಲ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ದೋಣಿ ಓಡಿಸುವ ಸ್ಪರ್ಧೆಯನ್ನ ಕಡವಾಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ವಲಯ ಅರಣ್ಯಾಧಿಕಾರಿಗಳು, ಮುಖ್ಯಸ್ಥ ಗುರುಪ್ರಸಾದ್ ಶೆಟ್ಟಿ, ಗಣಶ್ಯಾಂ ಪ್ರಿಂಟರ್ಸ್ ಮಾಲೀಕ ಗಣಶ್ಯಾಂ ನಾಯ್ಕ್, ಯುವಕ ಮಂಡಲದ ಅಧ್ಯಕ್ಷ ಸುಶಾಂತ್ ಭೋವಿ ಸದಸ್ಯರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯೋತ್ಸವದ ಈ ಪ್ರಮುಖ ದಿನದಂದು ದೇಶಕ್ಕಾಗಿ ಹೋರಾಡಿದ ವೀರಾಗ್ರಣಿಗಳನ್ನ ಸ್ಮರಿಸೋಣ. ಈ ವೀರರ ಅದ್ಭುತ ಕೊಡುಗೆಗೆ ನಮಿಸೋಣ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಭಾಸ್ಕರ್ ದೈಮನೆ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಶಿರಾಲಿ ಭಟ್ಕಳ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ತನ್ನ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಡ ರಾಷ್ಟ್ರವಾಗಿದ್ದ ಭಾರತ ಇಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪ್ರಕಾಶಿಸುತ್ತಿದೆ. ಹಾಗೆಯೇ ವಿಶ್ವ ಗುರುವಾಗಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುವೆ. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ 77ನೇ ಧ್ವಜಾರೋಹಣವನ್ನ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಭಾಗ್ಯ ಅನಂತ್ ಭಟ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಗೌಡ, ಪಿಡಿಒ, ಎಸ್ಡಿಎಂಸಿ ಉಪಾಧ್ಯಕ್ಷ ಚಂದ್ರಕಾಂತ್ ಗೌಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲಾ ಮುಖ್ಯ ಶಿಕ್ಷಕ ಉಮೇಶ್ ಗುನ್ಗಿ, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು, ನಿವೃತ್ತ ಸೈನಿಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶೋಭಿತಿ ಸುವಾಸಿನಿ ಸುಮಧುರವಾಸಿನಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ತಮ್ಮ
ಅಚಲ ಶಕ್ತಿಯಿಂದ ದೇಶವನ್ನ ಕಾಪಾಡುವ ಸಂಕಲ್ಪ ತೊಟ್ಟ ಹಾಗೂ ಎಲ್ಲರಿಗೂ ಸ್ಫೂರ್ತಿಯಾದ ವೀರರಿಗೆ ನಾವು ವಂದಿಸೋಣ. ಇವರ ತ್ಯಾಗ ಹೋರಾಟವೇ ನಮಗೆ ಸ್ಫೂರ್ತಿ, ಧೈರ್ಯ, ದಾರಿ. ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭಾಶಯ ಕೋರುವವರು ಜಗದೀಶ್ ನಾಯ್ಕ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬೆಳಕೆ, ಭಟ್ಕಳ. ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದ ನಾನು 77ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಸರ್ವ ನನ್ನ ಭಟ್ಕಳ ತಾಲೂಕಿನ ಜನತೆಗೆ ಹಾಗೂ ನನ್ನ ಬೆಳಕೆ ಗ್ರಾಮದ ಸರ್ವ ಜನತೆಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.